ಫ್ರೆಂಡ್ಸ್, ನೀವು ಇನ್ಮೇಲೆ ವಾಟ್ಸಪ್ಪಲ್ಲಿ ಅಮೌಂಟನ್ನು ಬೇಗ ಯಾರಿಗಾದರೂ ಟ್ರಾನ್ಸ್ಫರನ್ನು ಮಾಡ್ಬೋದು. ಹೇಗೆ ಅಂತ ನೋಡೋಣ. ಅದಕ್ಕಿಂತ ಮೊದಲು ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಬೆಲ್ ಬಟನ್ನ ಸೆಲೆಕ್ಟ್ ಮಾಡಿಕೊಂಡು ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಆಲನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಯಾವುದೇ ಒಂದು ವೀಡಿಯೋಸನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಮಗೆ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಹೋದರೆ ನಿಮ್ಮ ಫ್ರೆಂಡ್ಸ್ ಥರ ಇರ್ತಾರಲ್ವ, ಅವರಿಗೂ ಶೇರ್ ಮಾಡಿ. ಅವರು ಕೂಡ ಹೇಗೆ ಬೇಗ ಅಮೌಂಟನ್ನು ಬೇರೆಯವರಿಗೆ ಟ್ರಾನ್ಸ್ಫರ್ ಮಾಡೋದು ಅಂತ ತಿಳ್ಕೊಳ್ತಾರೆ. ಈ ಒಂದು ವಿಡಿಯೋದ ಮೇಲೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಬೇರೆ ಯಾವ್ದಾದ್ರು ವೀಡಿಯೋಸ್ ಬೇಕು ಅಂತರೂ ಕೂಡ ಕಾಮೆಂಟ್ ಮಾಡಿ. ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ವಾಟ್ಸಪ್ಪಲ್ಲಿ ನೀವು ಈಗ ಬೇಗ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳಿದ್ನಲ್ವ. ಅಪ್ಡೇಟನ್ನು ಏನು ತಂದಿದ್ದಾರೆ ಅಂತಂದರೆ, ನೀವು ಮೊದಲೆಲ್ಲ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ಮೊದಲು ವಾಟ್ಸಪ್ಪನ್ನು ಓಪನ್ ಮಾಡಿಕೊಂಡು ನಂತರ 3 ಡಾಟ್ ಮೇಲ್ಗಡೆ ಕ್ಲಿಕ್ ಮಾಡಿ ನಂತರ ಪೇಮೆಂಟ್ಸ್ ಆಪ್ಷನ್ ಇರ್ತಿತ್ತು. ಪೇಮೆಂಟ್ ಆಪ್ಷನ್ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ನಂತರ ನೀವು ಯಾವುದಾದ್ರೂ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಬೇಕು ಅಂತಂದರೆ ಆಮೇಲೆ ಸ್ಕ್ಯಾನ್ ಮಾಡಬೇಕಿತ್ತು. ಈಗ ಅದನ್ನು ಅಪ್ಡೇಟ್ ಮಾಡಿದ್ದಾರೆ. ನೀವು ಈಗ ವಾಟ್ಸಪ್ ಹೋಮ್ ಪೇಜನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಮೇಲ್ಗಡೆ ಬಂದುಬಿಡುತ್ತೆ. ಸ್ಕ್ಯಾನರ್ QR ಕೋಡ್ ಕಾಣಿಸ್ತಾ ಇದೆ, ಈಗ ನೋಡ್ತಾ ಇದ್ದೀರಲ್ವ, QR ಕೋಡ್ ಕಾಣಿಸುತ್ತೆ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಡೈರೆಕ್ಟಾಗಿ ನೀವು ಸ್ಕ್ಯಾನನ್ನು ಮಾಡ್ಬೋದು. ಯಾವುದೇ QR ಕೋಡ್ ಇದ್ದರೂ ಅದನ್ನು ಸ್ಕ್ಯಾನ್ ಮಾಡಿಕೊಂಡು ನೀವು ಅಮೌಂಟನ್ನು ಹಾಕ್ಬೋದು. ಫ್ರೆಂಡ್ಸ್, ಯಾರಿಗಾದರೂ ಟ್ರಾನ್ಸ್ಫರ್ ಮಾಡಬೇಕು ಅಂತಂದರೆ ಟ್ರಾನ್ಸ್ಫರ್ ಮಾಡ್ಬೋದು. ಈ ಕಡೆ ಮತ್ತು ರೈಟ್ ಸೈಡಲ್ಲಿ ಮೈ QR ಕೋಡ್ ಅಂತ ಇದೆಯಲ್ವ, ಅದನ್ನು ಬೇಕಾದರೆ ಯಾರಿಗಾದರೂ ಶೇರ್ ಮಾಡ್ಬೋದು. ಯಾಕಂದರೆ ನಿಮ್ಗೆ ಯಾರಾದರೂ ಅಮೌಂಟನ್ನು ಹಾಕ್ತಿರತ್ತಂದರೆ ಅದನ್ನು ಶೇರ್ ಮಾಡಿಕೊಂಡು ಅಮೌಂಟನ್ನು ಹಾಕ್ಸ್ಕೊಳ್ಬೋದು. ಫ್ರೆಂಡ್ಸ್, ಹಾಗೆ ನೀವು ಇದರಲ್ಲಿ ವಾಟ್ಸಪ್ಪಲ್ಲಿ ಇಂಪಾರ್ಟೆಂಟ್ ಏನು ಅಂತಂದರೆ, ನೀವು ಬೇರೆಯವರಿಗೆ ಅಮೌಂಟನ್ನು ರಿಕ್ವೆಸ್ಟ್ ಮಾಡ್ಬೋದು. ಅವರ ಒಂದು ಸ್ಕ್ಯಾನರ್ ಕೋಡ್ ಏನಾದರೂ ನಿಮಗೆ ಸಿಕ್ಕಿದ್ರೆ ಸ್ಕ್ಯಾನ್ ಮಾಡಿಕೊಂಡು ಅಮೌಂಟ್ ರಿಕ್ವೆಸ್ಟನ್ನು ಕೂಡ ಕಳಿಸ್ಬೋದು. ಫ್ರೆಂಡ್ಸ್, ಈ ಥರ ಆಪ್ಷನ್ ಕಡಿಮೆ ಇರುತ್ತೆ, ಎಲ್ಲ ಆ್ಯಪಲ್ಲೂ ಸಿಗಲ್ಲ. ಇಲ್ಲಿ ವಾಟ್ಸಪ್ಪಲ್ಲಿ ಕೊಟ್ಟಿದ್ದಾರೆ ನಮಗೆ ಅಮೌಂಟನ್ನು ರಿಕ್ವೆಸ್ಟ್ ಮಾಡಲಿಕ್ಕೆ. ಇದರಿಂದ ಅಮೌಂಟ್ ಯಾರಿಂದ ಪಡ್ಕೊಳ್ತಿರಲ್ವ ಅವರಿಗೆ ಜಾಸ್ತಿ ಕೆಲಸ ಇರಲ್ಲ. ನೀವು ರಿಕ್ವೆಸ್ಟನ್ನು ಅವರಿಗೆ ಕಳಿಸ್ತಿರ್ತೀರಲ್ವ ಎಷ್ಟು ಅಮೌಂಟ್ ಬೇಕಂತ, ಅವರು ಜಸ್ಟ್ ಓಕೆ ಮಾಡಿ ನಂತರ ಅವರ ಒಂದು UPIನ ಎಂಟರ್ ಮಾಡಿದರೆ ಸಾಕಾಗುತ್ತೆ. ನಿಮಗೆ ಡೈರೆಕ್ಟಾಗಿ ಅಮೌಂಟ್ ಬಂದುಬಿಡುತ್ತೆ. ಫ್ರೆಂಡ್ಸ್, ಇದರಿಂದ ಅವರಿಗೆ ಈಸಿ ಆಗುತ್ತೆ. ಅಮೌಂಟ್ ಯಾರಿಂದ ಪಡ್ಕೊಳ್ತಿರಲ್ವ ಅವರಿಗೆ ಈಸಿ ಆಗುತ್ತೆ ನೀವು ರಿಕ್ವೆಸ್ಟನ್ನು ಕಳಿಸೋದ್ರಿಂದ. ಫ್ರೆಂಡ್ಸ್, ವಾಟ್ಸಪ್ಪಲ್ಲಿ ಬಂದಿರುವಂಥದ್ದು ಇದು ಹೊಸ ಒಂದು ಅಪ್ಡೇಟ್ ಆಗಿದೆ. ಇದರಿಂದ ನೀವು ಬೇಗ ಎಲ್ಲರೂ ಕೂಡ ಅಮೌಂಟನ್ನು ಶೇರ್ ಮಾಡ್ಬೋದು. ಇದು ಎಲ್ಲರೂ ಕೂಡ ಉಪಯೋಗ ಆಗುತ್ತೆ, ಯಾಕಂತಂದರೆ ಬೇಗ ಅಮೌಂಟನ್ನು ಶೇರ್ ಮಾಡ್ಬೋದಲ್ವ. ಫ್ರೆಂಡ್ಸ್, ಈ ಒಂದು ಫೀಚರ್ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ಅವರೆಲ್ಲರೂ ಕೂಡ ಕಾಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಥರ ಇರ್ತಾರಲ್ವ ಅವರಿಗೆಲ್ಲರೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ. ಎಲ್ಲರೂ ಕೂಡ ಮುಂದಿನ ವಿಡಿಯೋದೇ ಸಿಗೋಣ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.